ವೀಕ್ಷಕರೇ, ಈ ತಂತ್ರವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಒಣಗಿದೆ ಲಿಂಬು ಬೇಕಾಗುತ್ತೆ, ಹಾಗೆ ಒಂದು ಮಾರ್ಕರ್, ಒಂದು ಖಾಲಿಯ ಹಾಳೆ ಬೇಕಾಗ್ತದೆ ವೀಕ್ಷಕರೇ, ಸ್ವಲ್ಪ ಕುಂಕುಮ, ಸ್ವಲ್ಪ ಅರಿಶಿಣ ಬೇಕಾಗುತ್ತದೆ, ಒಂದು ಬಿಳಿಯ ದಾರ, ಈ ರೀತಿಯಾದಂತಹ ಒಂದು ಬಿಳಿಯ ದಾರ ಬೇಕಾಗ್ತದೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಈ ವಿಧಾನವನ್ನು ನೋಡ್ಕೊಂಡ್ ಬರೋಣ. ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ಅವರನ್ನು ನಿಮ್ಮ ವಶವನ್ನಾಗಿ ನೀವು ಮಾಡ್ಕೋಬಹುದು ವೀಕ್ಷಕರೇ. ಈ ರೀತಿಯಾಗಿ ನಾನು ಹೇಗೆ ಚಿತ್ರ ಬರೀತಿದ್ದೇನೆ ವೀಕ್ಷಕರೇ, ನೀವು ಅದೇ ರೀತಿಯಾಗಿ ಚಿತ್ರ ಬರಿಬೇಕಾಗ್ತದೆ. ಓಂ 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 ಹ್ರೀಂ 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 ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಇಲ್ಲಿ ಪ್ರೀತಿಸಿದ ಯಾವ ಹುಡುಗಿಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಇರ್ತೀರಾ ಅವ್ರ ಹೆಸರು, ಸ್ತ್ರೀಯ ಹೆಸರು, ಇಲ್ಲಿ ನಿಮ್ಮ ಹೆಸರು. ಈ ರೀತಿಯಾಗಿ ಬರ್ಕೊಂಡ ನಂತರ ವೀಕ್ಷಕರೇ, ನೀವು ಒಣಗಿದ ಲಿಂಬುವನ್ನು ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಇಲ್ಲೊಂದು ತೂತ್ ಮಾಡಬೇಕಾಗ್ತದೆ. ಇಲ್ಲೊಂದು ಒಣಗಿದ ಲಿಂಬುವಿನಲ್ಲಿ ಇಲ್ಲೊಂದು ಹೊಂಡದ ರೀತಿಯಾಗಿ ಮಾಡಿಕೊಂಡು ಇದನ್ನು ಇದರ ಮಧ್ಯದಲ್ಲಿ ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಟ ನಂತರ ನೀವು ಇದರ ಮಧ್ಯೆ ಮೊದಲಿಗೆ ಅರಿಶಿಣವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ, ಆಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಹಾಕಿದ ನಂತರ ನೀವು ಕೈ ಮುಗ್ದುಕೊಂಡು ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಓಂ ಹ್ರೀಂ ಉಲಜ್ಜಾಲ ಠಂ ಠಂ ಓಂ ಹ್ರೀಂ ಓಂ ನಮ ಸಿದ್ಧಿರೂಪಾಯ ಮನುಷ್ಯ ಕುರು ಕುರು ಸ್ವಾಹ. ಈ ರೀತಿಯಾಗಿ ಈ ಒಂದು ಮಂತ್ರವನ್ನು 21 ಬಾರಿ ನೀವು ಹೇಳಬೇಕಾಗ್ತದೆ ವೀಕ್ಷಕರೇ. ನೀವು ಇದನ್ನು ಕತ್ತಲಿನ ಹೊತ್ತಿನಲ್ಲಿ, ಅಂದರೆ ಮಧ್ಯರಾತ್ರಿ ಹೊತ್ತೆ ಹೋಗ್ಬೇಕು ಅಂತ ಇಲ್ಲ, ಕತ್ತಲಿನ ಹೊತ್ತಿನಲ್ಲಿ. ಏನಕ್ಕಂದ್ರೆ ಯಾವ ಕಾರಣಕ್ಕೆ ಕತ್ತಲಿನಲ್ಲಿ ಮಾಡ್ಬೇಕಂದ್ರೆ ಇದನ್ನು ಹೂತಾಕ್ಬೇಕಿದ್ರೆ ಯಾರೂ ನೋಡಬಾರ್ದು ವೀಕ್ಷಕರೇ. ಅದಕ್ಕಾಗಿ ಕತ್ತಲಿನ ಹೊತ್ತಿನಲ್ಲಿ ಯಾರೂ ನೋಡದ ಸಮಯದಲ್ಲಿ ಹೋಗಿ ನೀವು ಇದನ್ನು ಮಣ್ಣಿನಲ್ಲಿ ಹೂತಾಕ್ಬೇಕು ವೀಕ್ಷಕರೇ. ಮಣ್ಣಿನಲ್ಲಿ ಹೂತಾಕಿದ 3 ದಿನದಲ್ಲಿ ನೀವು ಪ್ರೀತಿಸಿದ ಹುಡುಗಿ, ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರಾ ಆ ಹುಡುಗಿ ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಇನ್ನು ನಿಮ್ಗೆ ಈ ರೀತಿಯಾಗಿ ವಶೀಕರಣ ಮಾಡ್ಲಿಕ್ಕಾಗಿಲ್ಲ ಅಂತ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ, ನಿಮ್ಗೆ ವಶೀಕರಣ ಯಂತ್ರ ಮಾಡಿ ಕಳಿಸಲಾಗ್ತದೆ ವೀಕ್ಷಕರೇ. ಧನ್ಯವಾದಗಳು.